ಕೊಂಡೊಯ್ತಿರ್ತಕ್ಕಂತಹ ಏನು ಶಿಕ್ಷಕರದಾರ ಆ ಎಲ್ಲ ಶಿಕ್ಷಕರನ್ನ ಇವತ್ತು ನೀವು ಬಹಳಷ್ಟು ಗೌರವದಿಂದ ಅವರನ್ನು ಅಭಿನಂದಿಸುವಂಥದ್ದು ಅಂತ ಒಂದು ದಿನ ಇವತ್ತು. ಇಡೀ ಜೀವನದಲ್ಲಿ ನಿಮಗೆ ನಾಳೆ ಒಂದು ಏನಾದರೂ ಒಂದು ಆಫೀಸರ್ ಆಗಿ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಕಾರಣೀಭೂತರು ಯಾರಂದ್ರೆ ನಿಮಗೆ ಕಲಿಸಿರ್ತಕ್ಕಂತಹ ಗುರುಗಳು. ಅಂತಹ ಗುರುಗಳನ್ನು ಇವತ್ತು ನೀವೇನು ಮಾಡ್ಬೇಕಂದ್ರೆ ಬಹಳಷ್ಟು ಗೌರವದಿಂದ ಅವರನ್ನು ಇವತ್ತು ಅವರ ಪಾದವನ್ನ ತೊಳೆದು ಅವರ ಒಂದು ಆಶೀರ್ವಾದವನ್ನು ಪಡಿತಕ್ಕಂತಹ ದಿನ ಇವತ್ತು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತೇನು ಮಾಡ್ಬೇಕಂದ್ರೆ ನಿಮ್ಮ ಕ್ಲಾಸ್ನೊಳಗೆ ಹೋದಾಗ, ನಿಮ್ಮ ತರಗತಿಯೊಳಗೆ ಹೋದಾಗ ಎಲ್ಲ ಗುರುಗಳು ನಿಮ್ಮ ತರಗತಿ ಗುರುಗಳ ಒಂದು ಆಶೀರ್ವಾದ, ಅವರ ಒಂದು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇವತ್ತು ವೇದವ್ಯಾಸರು ಮಹಾಭಾರತವನ್ನು ಬರೆದಿರ್ತಕ್ಕಂತಹ ವೇದವ್ಯಾಸರು ಹುಟ್ಟಿರ್ತಕ್ಕಂತಹ ದಿನ ಇವತ್ತು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ದಿನವನ್ನು ಗೌರವ ಪೌರ್ಣಿಮೆಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನಮಗೆ ಕಲಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಎಲ್ಲ ಹಿರಿಯ ಶಿಕ್ಷಕರಿಗೂ ಇನ್ನೊಮ್ಮೆ ನಾನು ಗುರು ಪೌರ್ಣಿಮೆಯ ದಿನದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ನಾವು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತು ಈ ರೀತಿಯಾಗಿ ಮಾತಾಡಲಿಕ್ಕೆ ನಮಗೆ ಒಂದು ಧೈರ್ಯ, ಒಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಗುರುಗಳು, ಆ ಗುರುಗಳ ಒಂದು ಸಹಾಯದಿಂದ ನಾವು ಇವತ್ತು ಏನಾಗಿದೆಪ್ಪ ಅಂದ್ರೆ ಇವತ್ತು ಶಿಕ್ಷಕರಾಗಿ ಇಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತು ನಿಮಗೆಲ್ಲರಿಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮಗೆಲ್ಲ ಕಲಿಸಿರ್ತಕ್ಕಂಥ ನಮ್ಮ ಎಲ್ಲ ಗುರುಗಳಿಗೂ ಕೂಡ ನಾನು ಈ ಒಂದು ನಿಮ್ಮೆಲ್ಲರ ಮುಖಾಂತರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ಏನು ಮಾಡಬೇಕು, ಎಲ್ಲ ಶಿಕ್ಷಕರು ನಿಮ್ಮ ತರಗತಿ ಒಳಗೆ ಬಂದ ಮೇಲೆ ಅವರನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ. ಇನ್ನೊಂದು, ಮೊನ್ನೆ ನಾವು ನಿಮಗೆ ಏನು ಹೇಳ್ತೀವಿ ಅಂದರೆ ಆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಎತ್ತುಗಳನ್ನು ಮಾಡ್ಕೊಂಡು ಬರ್ಲಿಕ್ಕೆ ನಾವು ಕೆಲವೊಂದು ಚಟುವಟಿಕೆಗಳನ್ನ ಕೊಟ್ಟಿದ್ವಿ, ಹೌದಲ್ಲ? ಆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಸರುಗಳನ್ನ ಸರ್ ಅನೌನ್ಸ್ ಮಾಡ್ತಾರೆ. ಅವರೆಲ್ಲರೂ ಏನು ಮಾಡಬೇಕಂದ್ರೆ ಸ್ಟೇಜ್ ಮೇಲೆ ಬಂದು ನಿಲ್ಬೇಕು.